ಸಮಾಜದ ಎಲ್ಲ ವೀರದೇವರ ಜೊತೆಗೆ ಆಗಮಿಸಿ ದೇವರ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಈ ನಿರ್ಮಾಣದಲ್ಲಿ ತಮ್ಮ ಸಹಕಾರ ನೀಡಿದಂತ ಜಗದ್ಗುರು ಶ್ರೀ ನಿರಂತರ ಮಂಜುನಾಥ್ ಸರ್ ಅವರು ವೇದಿಕೆ ನೀಡಿದರೆ ಅವರು ಕೂಡ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅಜ್ಞಾನಿಗಳ ಕೂಡ ಅಧಿಕ ಸ್ನೇಹಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳವೇ ಲೇಸು ಎಂದು ಕೀರ್ತನೆಯ ಮೂಲಕ ಸಂದೇಶವನ್ನ ಸಾರಿರುವ ಕನಕದಾಸರ ಸಾಹಿತ್ಯದ ನೆಲೆಗಟ್ಟಿನಲ್ಲಿ, ತತ್ವಚಿಂತನೆಯ ನೆಲೆಗಟ್ಟಿನಲ್ಲಿ ನಾವು ಇವತ್ತು ನಡೆದುಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀಮಠವನ್ನ ಇವತ್ತು ನಿರ್ಮಿಸಿ ಲೋಕಾರ್ಪಣೆಯನ್ನು ಮಾಡುವುದರ ಮೂಲಕ ಇವತ್ತು ನಮ್ಮ ವೇದಿಕೆಯಲ್ಲಿ ದೀಪ ಬೆಳಗಿಸುವುದರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು ಪರಮ ಪೂಜ್ಯರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡುತ್ತಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ನಾವು ಕಾರ್ಯಕ್ರಮವನ್ನ ಭಕ್ತರನ್ನ ಸಂಪರ್ಕಿಸಿ ಬಿಸಿಲು ಮಳೆ ಚಳಿ ಎನ್ನದೆ ನಿಂತು ಭವ್ಯವಾದ ಕಟ್ಟಡವನ್ನ ಪರಮ ಪೂಜ್ಯರು ಇವತ್ತು ನಮಗೆ ಸಮರ್ಪಿಸಿದ್ದಾರೆ. ಬಂಧುಗಳಿಗೆ, ಶ್ರೀಮಠದ ಭಕ್ತರಿಗಾಗಿಯೇ ನಿರ್ಮಿಸಿರ್ತಕ್ಕಂಥ ಕುಟೀರವರು. ಹಾಗಾಗಿ ಅದಕ್ಕೆ ಭಕ್ತರ ಭಂಡಾರದ ಕುಟೀರ ಅಂತೇಳಿ ಇವತ್ತು ಹೆಸರನ್ನ ಕೊಟ್ಟಿದ್ದಾರೆ. ಅದರ ಜಮಾ ಖರ್ಚನ್ನ ಇವತ್ತೇ ಕೊಟ್ಟಿದ್ದಾರೆ. ಭಕ್ತರಿಂದ ಸಂಗ್ರಹವಾಗಿರ್ತಕ್ಕಂಥ ಮೊತ್ತ ಎಷ್ಟು? ಕಟ್ಟಡಕ್ಕೆ ಭೂದಾನವನ್ನು ಮಾಡಿದಂತ ಶ್ರೀಯುತ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಕೂಡ ವೇದಿಕೆಯಲ್ಲಿ ಅವರಿಗೂ ಕೂಡ ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾರೆ. ಸಂಪೂರ್ಣವಾಗಿ ತೊಡಗಿಸಿಕೊಂಡಂತ ನಗರಾಭಿವೃದ್ಧಿ ಸಚಿವರು ಸಿದ್ದೇಶ್ವರ ಸಮಾರಂಭ ಬೀರಲಿಂಗೇಶ್ವರ ಮಧ್ಯಮ ಭಕ್ತರ ಭಂಡಾರದ ಕುಟೀರದ ಉದ್ಘಾಟನೆ ಇರ್ತಕ್ಕಂಥ ಎಲ್ಲ ಕನಕ ವಿದ್ಯುತ್ ಬೆಳಕಿನಿಂದ ಹಿಡಿದು ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಋತುಪೂರ್ವಕ ಸ್ವಾಗತ. ಜಗದಾದಿ ಜಗದ್ಗುರು ಶ್ರೀ